ನಿಮ್ಮ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮಂತಹವರಿಗೆ ಇರುವ ಆತಂಕ ಅಂದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನ್ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹೀಗಾಗಿ ನಾವೇನ್ ಬಿಟ್ಟು ಹೋಗ್ತಾ ಇದ್ದೀವಿ, ಏನ್ ಬಿಟ್ಟು ಹೋಗ್ಬೇಕು, ಆ ಒಂದು ಪರಂಪರೆಯನ್ನ ನೀವು ಕೇಳಿಸ್ಕೊಂಡ್ರೆ ನಿಜವಾದಂತಹ ಈ ಒಂದು ಜನಜಾಗೃತಿ ಸಮಾವೇಶ ಏನಿದೆ ಅದು ನಿಮಗೆ ಮಾತ್ರ. ನಿಮ್ಮ ಮನಸ್ಸಿನಲ್ಲಿ ಒಂದಾದ್ರೂ ಶಬ್ದ, ಒಂದಾದ್ರೂ ವಿಚಾರ ಒಂದು ಆಳವಾಗಿ ನಿಮ್ಮ ಮನಸ್ಸಿನಲ್ಲಿ ಹೊಕ್ಕರೆ ಬಹುಶಃ ಮುಂದೆ ನೀವುಗಳೇ ಸಂವಿಧಾನವನ್ನ ರಕ್ಷಿಸ್ತಕ್ಕಂಥ ಬಹುದೊಡ್ಡ ಶಕ್ತಿಯಾಗಿ ಮಾರ್ಪಾಡಾಗ್ತಾ ಇದ್ದೀರಿ. ಆದ್ರಿಂದ ನಾನು ನಿಮ್ಮನ್ನೇ ಉದ್ದೇಶಿಸಿ ನಾನು ಹೇಳ್ತಾ ಇದ್ದೀನಿ, ನಾವು ಚಿಕ್ಕ ಚಿಕ್ಕ ಸಂಗತಿಗಳನ್ನ ಅರ್ಥಕೋಬೇಕು. ಈಗ ತಾನೇ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಒಂದು ಚೇತನಕ್ಕೆ ನಾವು ಹೂವುಗಳನ್ನ ಅರ್ಪಿಸಿದೀವಿ ಗೌರವಪೂರ್ವಕವಾಗಿ. ಆಗ ಎಲ್ಲಿಂದಲೂ ಒಂದು ಧ್ವನಿ ಬಂತು, ಚಪ್ಪಲಿನ ಇಲ್ಬಿಡಿ ಅಂತ. ನಾನು ಹೇಳ್ತೇನೆ, ನಾನು ಬಿಡೋದಿಲ್ಲ ಅಂತೆ. ನಾನು ಬಿಡೋದಿಲ್ಲ, ಯಾಕೆಂದ್ರೆ ನಾವು ಚಪ್ಪಲಿ ಹೊಲಿಯೋರು, ಚಪ್ಪಲಿ ನಮ್ಮ ಜೀವನಾಧಾರ. ಚಪ್ಪಲಿಯನ್ನ ನಾವು ಯಾಕೆ ಹೊರಗಡೆ ಬಿಡಬೇಕು? ಚಪ್ಪಲಿಯನ್ನ ಹೊರಗೆ ಬಿಡುವುದಿದೆಯಲ್ಲ, ಅದು ದಲಿತರನ್ನು ಹೊರಗಟ್ಟತಕ್ಕಂಥ ಸಂಕೇತ. ಅದನ್ನ ನಾವು ಯಾಕೆ ಒಪ್ಕೋಬೇಕು? ನಾನು ಒಪ್ಕೊಳ್ಳೋದಿಲ್ಲ. ಚಪ್ಪಲಿಯನ್ನ ನಾನು ಗೌರವಿಸ್ತೀನಿ, ಅದು ನನ್ನ ಜೊತೆಲಿ ಇರ್ತಕ್ಕಂಥದ್ದು, ಜೊತೆಲಿ ಬರ್ತಕ್ಕಂಥದ್ದು, ಅದು ನನ್ನ ಸ್ವಾಭಿಮಾನದ ಸಂಕೇತ ಅನ್ನುವಂಥ ಮಾತು ನನ್ನ ಮನಸ್ಸಿನಲ್ಲಿ ಮೂಡ್ತು. ಇಂತಹ ಸೂಕ್ಷ್ಮ ವಿಚಾರಗಳನ್ನ ನೀವುಗಳೆಲ್ಲ ಗಮನಿಸಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸ್ನೇಹಿತರೆ, ನಾನು